ಅರವಿಂದ್ ಕೇಜ್ರಿವಾಲು IIT ಓದಿದ ಮನುಷ್ಯ, ಒಬ್ಬ ಶಿಕ್ಷಣವಂತ ಎಷ್ಟು ಅಪರಾಧ ಮಾಡಬಹುದು, ಎಷ್ಟು ಮೋಸ ಮಾಡಬಹುದು ಅನ್ನೋದಕ್ಕೆ ನಮ್ಮೆದುರಿಗೆ ಜ್ವಲಂತ ನಿದರ್ಶನವಾಗಿ ಕಾಣ್ತಾನೆ. ಆದರೆ ಈ ದೇಶವನ್ನು ಉಜ್ವಲ ಭವಿಷ್ಯವನ್ನಾಗಿ ರೂಪಿಸುವಲ್ಲಿ ದಿನಕ್ಕೆ 16-18 ಗಂಟೆ ದುಡಿಯುವಂಥ ನರೇಂದ್ರ ಮೋದಿಯವರ ಡಿಗ್ರಿ ಸರ್ಟಿಫಿಕೇಟ್ ತೋರಿಸಿ ಅಂತ ಈ ದೇಶದ ಎಲ್ಲ ಕಡೆ ಕೇಸ್ ಹಾಕಲಾಗತ್ತೆ. ಸ್ವತಃ ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಗುಜರಾತ್ ಯೂನಿವರ್ಸಿಟಿಯಲ್ಲಿ ನರೇಂದ್ರ ಮೋದಿಯವರು ಡಿಗ್ರಿ ಮಾಡಿರೋ ಸರ್ಟಿಫಿಕೇಟನ್ನು ತೋರಿಸ್ತಾರೆ ಮತ್ತು ಹಂಚ್ತಾರೆ. ಆದರೆ ಇವ್ರಿಗೆಲ್ಲ ಪ್ರಶ್ನೆ ಏನು, ಯೂನಿವರ್ಸಿಟಿಯವರ ವೆಬ್ಸೈಟ್ನಲ್ಲಿ ಅವರ ಡಿಗ್ರಿ ಸರ್ಟಿಫಿಕೇಟನ್ನು ಹಾಕಲಿ ಅಂತ. 4ನೇ ಕ್ಲಾಸ್ ಫೇಲು ಅಂತ ಹೇಳ್ಕೊಂಡು ಓಡಾಡ್ತಾರೆ ಅರವಿಂದ್ ಕೇಜ್ರಿವಾಲ್. ತಾನು IIT ಓದಿ ಏನು ಮಾಡಿದೆ ಅನ್ನೋದನ್ನು ಆತ ಎಂದು ಹೇಳೋದಿಲ್ಲ. ಈ ದೇಶದ ವಿಚಿತ್ರ ಸ್ಥಿತಿ, ಅಪವಾದ ಏನಪ್ಪ ಅಂತಂದರೆ, ಯಾರು ಶಿಕ್ಷಣವಂತರು ಇರ್ತಾರೋ ಅವರು ಮೋಸ ಮಾಡ್ಕೊಂಡು ಓಡಾಡ್ತಾರೆ. ಯಾರು ತಮ್ಮ ಪಾಡಿಗೆ ತಾವು ರಾಜಕಾರಣ ಮಾಡಿಕೊಂಡು ಸಂಪನ್ನ ಜೀವನ ಮಾಡ್ತಾ ಇರ್ತಾರೋ ಅವ್ರ ಮೇಲೆ ಈ ರೀತಿಯಾದಂಥ ಅಲಿಗೇಷನ್ಗಳು ಶುರುವಾಗ್ತವೆ. ಅಂತ ವಿಚಿತ್ರ ನೋಡಿ.